Hello everyone, welcome to ಸನ್ಮಾರ್ಗ ಕ್ಲಾಸಸ್. ಚತುರ್ಭುಜಗಳ ಪರಿಚಯ. ಈ ಅಧ್ಯಾಯದ 13ನೇ ಪ್ರಶ್ನೆಯನ್ನ ಗಮನಿಸಿ. ಈ ಕೆಳಗಿನ ಚತುರ್ಭುಜಗಳಲ್ಲಿ ನಿಯಮಿತ ಬಹುಭುಜಾಕೃತಿಯು ಆಯ್ಕೆ ಎ ಆಯತ, ಬಿ ವರ್ಗ, ಸಿ ಪತಂಗ, ಡಿ ವಜ್ರಾಕೃತಿ. ಓಕೆ, ಸೊ ಇಲ್ಲಿ ನಿಯಮಿತ ಬಹುಭುಜಾಕೃತಿ ಅಂದ್ರೆ ಏನು? ಇಲ್ಲಿ ಎಲ್ಲಾ ಬಾಹುಗಳ ಉದ್ದಗಳು ಸಮನಾಗಿರುತ್ತೆ, ಹಾಗೆ ಎಲ್ಲಾ ಒಳ ಕೋನಗಳ ಅಳತೆಯು ಸಮನಾಗಿರುತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ಆಯ್ಕೆಯನ್ನ ಗಮನಿಸಿದ್ರೆ ಆಯತ, ಸೊ ಇಲ್ಲಿ ಎಲ್ಲಾ ಕೋನಗಳು ಸಮವಾಗಿದೆ, ಅಂದ್ರೆ 90 ಡಿಗ್ರಿ ಇದೆ. ಆದ್ರೆ ಕೇವಲ ಅಭಿಮುಖ ಬಾಹುಗಳು ಮಾತ್ರ ಸಮವಾಗಿದೆ. ಸೊ ಆದ್ರಿಂದ ಇದು ನಿಯಮಿತ ಬಹುಭುಜಾಕೃತಿ ಆಗೋದಿಲ್ಲ. ಆಯ್ಕೆ ಬಿ ಅನ್ನ ಗಮನಿಸಿ. ಸೊ ಇಲ್ಲಿ ವರ್ಗದಲ್ಲಿ ಎಲ್ಲಾ 4 ಬಾಹುಗಳು ಸಮನಾಗಿದೆ, ಹಾಗೆ ಎಲ್ಲಾ 4 ಕೋನಗಳು ಕೂಡ ಸಮನಾಗಿದೆ. ಸೊ ಹಾಗಾದ್ರೆ ಈ ಎರಡೂ ನಿಯಮ ಅನ್ವಯ ಆಗತ್ತೆ. ಹಾಗಾದ್ರೆ ಇದು ನಿಯಮಿತ ಬಹುಭುಜಾಕೃತಿ ಆಗತ್ತೆ ಮಕ್ಕಳೇ. ಸೊ ಸಿ ಯಾಕಾಗೋದಿಲ್ಲ? ಇಲ್ಲಿ ಸಿ ಪತಂಗ. ಸೊ ಇಲ್ಲಿ ಪಕ್ಕದ ಬಾಹುಗಳ ಜೋಡಿಗಳು ಸಮನಾಗಿರತ್ತೆ ಪತಂಗದಲ್ಲಿ. ಸೊ ಇಲ್ಲಿ ಎಲ್ಲಾ ಬಾಹುಗಳು ಸಮನಾಗಿರೋದಿಲ್ಲ. ಸೊ ಅದೇ ರೀತಿ ವಜ್ರಾಕೃತಿ. ಸೊ ಇಲ್ಲೂ ಕೂಡ ಇಲ್ಲಿ ಎಲ್ಲಾ ಬಾಹುಗಳು ಸಮನಾಗಿರುತ್ತೆ, ಆದ್ರೆ ಎಲ್ಲಾ ಕೋನಗಳು ಸಮವಾಗಿರೋದಿಲ್ಲ, ಕೇವಲ ಅಭಿಮುಖ ಕೋನಗಳು ಮಾತ್ರ ಸಮನಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಬಿ ವರ್ಗ ಏನು ಹೇಳಿ ನಿಯಮಿತ ಬಹುಭುಜಾಕೃತಿ ಆಗಿದೆ. ಬಿ ಸರಿಯಾದ ಆಯ್ಕೆ. ಥ್ಯಾಂಕ್ ಯು.